ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಶಾರ್ವರಿ ಅಲಿಯಾಸ್ ಸಪ್ನಾ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಆಲ್ಮೋಸ್ಟ್ 800 ಎಪಿಸೋಡ್ಸ್ಗಳನ್ನು ಮುಗಿಸಿರುವಂತಹ ಈ ಒಂದು ಧಾರಾವಾಹಿಯ ಒಂದು ಜನಪ್ರಿಯತೆ ಬಗ್ಗೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಸದ್ಯಕ್ಕೆ ಶಾರ್ವರಿ ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಮ್ಯಾಮ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಆಲ್ಮೋಸ್ಟ್ 800 ಎಪಿಸೋಡ್ಸ್ ಈಗ ಮುಗಿದಿದೆ. ಸೊ ಇನ್ನೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಧಾರಾವಾಹಿಗೆ. ಸೊ ಹೇಗೆ ಅನಿಸುತ್ತೆ ನಿಮ್ಮ ಪಾತ್ರಕ್ಕೆ ಮತ್ತು ಇಡೀ ಸೀರಿಯಲ್ಗೆ ಸಿಗ್ತಾ ಇರುವಂತಹ ಪ್ರತಿಕ್ರಿಯೆ ಬಗ್ಗೆ? ಮೊದಲನೇದಾಗಿ ಥ್ಯಾಂಕ್ ಯು, ಏಕೆಂದರೆ 800 ಎಪಿಸೋಡ್ಸ್ ಹತ್ರ ಬರ್ತಾ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಬೈತಾನೇ ಇರ್ತಾರೆ. ನನ್ನ ನೋಡಿದ ಕೂಡಲೇ ಅಯ್ಯೋ ನಿಮ್ಮನ್ನು ನೋಡಿದ್ರೆ ಬೈಯೋಕ್ಕೆ ಮನ್ಸು ಬರ್ತಾಯಿಲ್ಲ, ಯಾಕ್ರಿ ಹೀಗೆಲ್ಲ ಗೋಳಿ ಕೂತಿರೋ ನಮ್ಮ ತುಳಸಿನ ಬಿಟ್ಬಿಡ್ರಿ ಪಾಪರಿ, ಯಾಕ್ರಿ ಹೀಗೆಲ್ಲ ಮಾಡ್ತೀರಾ ಅಂತ ಕೇಳ್ತಾರೆ. ನನಗೆ ಈ ಒಂದು ಧಾರಾವಾಹಿ ಸಿಕ್ಕಿರೋದು, ಈ ಒಂದು ಪಾತ್ರ ಸಿಕ್ಕಿರೋದು ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ಸ್ ಟು ಜಿ ಕನ್ನಡ, ಥ್ಯಾಂಕ್ಸ್ ಟು ಸುಬ್ರಹ್ಮಣ್ಯ ಪ್ರೊಡ್ಯೂಸರ್, ಥ್ಯಾಂಕ್ಸ್ ಟು ಡೈರೆಕ್ಟರ್ ಸುದೇಶ್, ಥ್ಯಾಂಕ್ಸ್ ಟು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಕೃಷ್ಣ. ಯಾಕಂದರೆ ಇವರೆಲ್ಲರ ಒಪ್ಕೊಂಡಿದ್ದಕ್ಕೆ ನಾನು ರೀಪ್ಲೇಸ್ಮೆಂಟ್ ಆಗಿ ಆ ಪಾತ್ರನ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಖುಷಿಯಾಗತ್ತೆ. ನಮ್ಮನ್ನು ಏನು ಆನ್ ಸ್ಕ್ರೀನ್ ರೈವಲ್ರೀಸಾಗಿ ನೋಡ್ತಿರ್ತಾರೆ, ಆಫ್ ಸ್ಕ್ರೀನ್ ನಾವು ಹಂಗಿಲ್ಲ. ನಾವೆಲ್ಲರೂ ಹ್ಯಾಪಿಲಿ ಖುಷಿಯಾಗಿ ಇರ್ತೀವಿ. ಇದು ಕೆಲವ್ರಿಗೆ ಅರ್ಥ ಆಗಲ್ಲ. ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ ಅಂದರೆ, ಇವಳು ಹಿಂಗೆ, ಇವಳು ಹಾಳಾದವಳು, ಇವಳು ಹಿಂಗೆ, ಇವಳು ಸಾಯಿಸ್ತಾಳೆ, ಇವಳು ಸಾಯಬಾರ್ದ, ಇವಳು ಮೋರಿ, ಇವಳು ನಾಯಿ, ಏನೇನೋ ಹಾಕ್ತಿರ್ತಾರೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನೀವು ಪಾತ್ರನ ಎಷ್ಟಾದರೂ ಬೈರಿ, ನನಗೇನೂ ಸಮಸ್ಯೆ ಇಲ್ಲ. ಕೆಲವರು ನನ್ನನ್ನು ಪರ್ಸ್ನಲಿ ಕೂಡ ಅಟ್ಯಾಕ್ ಮಾಡಿದರು. ಅಂದರೆ ನನ್ನ ಫ್ಯಾಮಿಲಿಗೆ ಹೇಳ್ಕೊಂಡು ಸಪ್ನಾ ದೀಕ್ಷಿತ್ ಸಾಯಿಲಿ ಅಂತೆಲ್ಲ ಹಾಕಿದರು. ನನಗೆ ಅದು ತುಂಬ ಹರ್ಟ್ ಆಯಿತು. ಏನು ಮಾಡಿದೆ, ನಾನು ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಅವ್ರು ಹಾಕ್ದಂಗೆ ಹಾಕಲಿಲ್ಲ. ನಾನು ಪರ್ಸ್ನಲಿ ಅವ್ರಿಗೆ ಮೆಸೇಜ್ ಕಳಿಸ್ದೆ. ಏನಂತ, ಮ್ಯಾಮ್ ನೀವು ಪಾತ್ರನ ಎಷ್ಟಾದರೂ ಬೈರಿ, ನನಗೇನೂ ಸಮಸ್ಯೆ ಇಲ್ಲ. ಆದರೆ ನೀವು ಸಪ್ನಾ ದೀಕ್ಷಿತ್ಗೆ ಬೈಬೇಡಿ. ಯಾಕಂದರೆ ಸಪ್ನಾ ದೀಕ್ಷಿತ್ ಅಲ್ಲಿ ಪಾತ್ರ ಮಾಡ್ತಿರೋದಷ್ಟೇ, ಆದರೆ ಸಪ್ನಾ ದೀಕ್ಷಿತ್ತೇ ಆ ಪಾತ್ರ ಅಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಪದ ಬಳಕೆ ಮೇಲೆ ನಿಗಾ ಇರಲಿ. ನೀವು ಹೀಗೆ ಕಂಟಿನ್ಯೂ ಮಾಡ್ತಿದ್ರೆ ನಾನು ಕಂಪ್ಲೇಂಟ್ ಮಾಡಬೇಕಾಗತ್ತೆ, ಯೋಚನೆ ಮಾಡಿ. ಇದು ನಾನು ನಿಮಗೆ ಫಸ್ಟ್ ವಾರ್ನಿಂಗ್ ಕೊಡ್ತಾ ಇರೋದು ಅಂತ. ಆಮೇಲೆ ಅವರು ಸಾರಿ ಮ್ಯಾಮ್, ನನ್ನ ಕಡೆಯಿಂದ ತಪ್ಪಾಯಿತು, ಇಮ್ಮಿಡಿಯೇಟಾಗಿ ನಾನು ಕಮೆಂಟ್ನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಡಿಲೀಟ್ ಮಾಡಿದ್ರು. ಸೊ ಆ ಥರ ಅರ್ಥ ಮಾಡ್ಕೊಂಡ್ಬಿಟ್ರೆ ನನಗೂ ಖುಷಿ. ನಾನೇ ಹೇಳ್ತೀನಿ, ಪಾತ್ರ ನೀವು ಎಷ್ಟಾದರೂ ಬೈರಿ, ನನಗೇನು ಬೇಜಾರಿಲ್ಲ. ಯಾಕಂದರೆ ಆ ಪಾತ್ರ ಹಾಗಿದೆ. ಅವಳು ಆ ಥರ ಕೆಲಸಗಳು ಮಾಡ್ತಿದ್ದಾಳೆ. ಅವಳು ತಪ್ಪು ತಿಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರ ಫ್ಯಾಮಿಲಿನೇ ಸರ್ವನಾಶ ಮಾಡಬೇಕು ಅಂತಿದ್ದಾಳೆ. ಹಾಗಿದ್ದಾಗ ನೀವು ಎಷ್ಟಾರ ಬರೀ, ನಿಮ್ಮ ಜಾಗದಲ್ಲಿ ನಾನಿದ್ದೀರ, ನಾನು ಬೇಕೋತಾ ಇದ್ದೆ. ಸೊ ಹಂಗಾಗಿ ಐ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ಖುಷಿಯಾಗುತ್ತೆ ಈ ಥರ ಒಂದು ಪಾತ್ರನ ಮಾಡ್ತಿರೋದು. ಯಾಕಂದರೆ ತುಂಬ ರೆಕಗ್ನಿಷನ್ ಸಿಗ್ತಾಯಿದೆ, ಸಾಕಷ್ಟು ಜನ ನೋಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ, ನಮ್ಮನೆ ಪಕ್ಕದ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಲ್ಲಿ ಕೆಲ್ಸಕ್ಕೆ ಬಂದಿರ್ತಾರಲ್ಲ, ಅಲ್ಲಿ ಯಾವುದೋ ಒಂದು ಹುಡುಗ, ಅಕ್ಕ ನೀವು ಸೀರಿಯಲಲ್ಲಿ ಮಾಡ್ತೀರಾ ಅಕ್ಕ ಅಂತ ಹಗ್ಗ ಹಿಂಗೆ ಇಟ್ಕೊಂಡಿದ್ದೆ. ಅಕ್ಕ ನೀವು ಸೀರಿಯಲಲ್ಲಿ ಮಾಡ್ತೀರಾ ಅಕ್ಕ ಅಂತ, ನಾಯಿನ ಕರ್ಕೊಂಡು ಹೋಗ್ತಾ ಇರ್ಬೇಕಂತ. ಹೌದು ಕಂದ ಅಂತ, ಅಕ್ಕ ಮಾಡ್ತಾರಂತವ್ರು ಅಂದ. ಅವಳ ಮೇಲಿಂದ ನೀವು ತುಳಸಿ ಸೀರಿಯಲಲ್ಲಿ ಮಾಡ್ತೀರಾ ಅಲ್ವಾ ಅಂದು. ಹೌದು. ಶಾರ್ವರಿ ಅಲ್ವಾ ನೀವು? ನಾನೇ ಶಾರ್ವರಿ ಅಂದೆ. ಸೊ ಹಂಗೆ ಈ ಮಟ್ಟಿಗೆ ನನಗೆ ರೆಕಗ್ನಿಷನ್ ಸಿಕ್ಕಿರೋದು ತುಂಬ ಖುಷಿ ಆಗತ್ತೆ. ಸಪ್ನಾ ಅವರೇ, ಆ್ಯಕ್ಚುಲಿ ನೀವೇ ಹೇಳ್ದಂಗೆ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಇದು. ಸೊ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಜನಗಳು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಇಲ್ಲ ಹಳೆ ಶಾರ್ವರಿನೇ ಚೆನ್ನಾಗಿದ್ರು, ಇವ್ರು ಯಾಕೆ ಇಲ್ಲ, ಅವ್ರನ್ನ ಕರೆಸಿ ಅಂತ ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಒಂದು ರೀತಿ ಚಾಲೆಂಜ್ ನಿಮಗೆ. ಅಂದರೆ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ರೂ ಯಾವುದೋ ಒಂದು ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟ್ರಿಗೆ ನಿಮ್ಮನ್ನು ಒಗ್ಗಿಸ್ಕೊಳ್ಬೇಕು, ಜೊತೆಗೆ ಅದನ್ನು ಜನಗಳಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದು ತುಂಬ ಚಾಲೆಂಜಿಂಗ್. ಸೊ ಅದನ್ನು ಹೆಂಗೆ ನೀವು ಅದನ್ನು ಚಾಲೆಂಜ್ನ ಟೇಕಪ್ ಮಾಡಿದ್ರಿ, ಮತ್ತು ಇವಾಗ ಜನ ಅಕ್ಸೆಪ್ಟ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಈಗ 80%. ಸೊ ಆ ಚಾಲೆಂಜ್ ಬಗ್ಗೆ ಹೇಳೋದಾದರೆ? ಜೀವನನೇ ಆ್ಯಸ್ ಇಟ್ ಈಸ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್. ಸೊ ಚಾಲೆಂಜಸ್ ಜೀವನದಲ್ಲಿ ಹೇಗೆ ಬರ್ತಾ ಇರುತ್ತೋ ನಾವು ಅದನ್ನು ಸ್ವೀಕರಿಸ್ತಾ ಇರ್ತೀವಿ. ಹಾಗೆ ಕೆರಿಯರಲ್ಲೂ ಚಾಲೆಂಜಸ್ ಇರುತ್ತೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಇತ್ತು ನನಗೆ. ಯಾಕಂದರೆ 450 ಎಪಿಸೋಡ್ ದಾಟೋಗಿತ್ತು. ಹಾಗಾಗಿ ಬಿಗ್ಗೆಸ್ಟ್ ಚಾಲೆಂಜ್ ಇತ್ತು. ಇನಿಷಿಯಲಿ ನನಗೂ ಸ್ವಲ್ಪ ಕಷ್ಟ ಆಯಿತು. ಬಟ್ ಲೇಟ್ರ್ ಆನ್ ಎಲ್ಲರೂ, ಅಂದರೆ ನನ್ನ ಕೋ ಆರ್ಟಿಸ್ಟಿಂದ ಹಿಡಿದು ನಮ್ಮ ಡೈರೆಕ್ಟರ್ ಟೀಮಿಂದ ಹಿಡಿದು ಪ್ರತಿಯೊಬ್ಬರು ನನಗೆ ತುಂಬ ಹೆಲ್ಪ್ಫುಲ್ ಆಗಿದ್ದರು. ಸೊ ದಟ್ಸ್ ದ ರೀಸನ್ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಈಸಿ ಆಯಿತು. ಇನಿಷಿಯಲಿ ಕಷ್ಟ ಆಯಿತು, ಬಟ್ ಲೇಟ್ರ್ ಆನ್ ಐ ವಾಸ್ ವೆರಿ ಹ್ಯಾಪಿ ವಿತ್ ಇಟ್. ನೀವು ಹೇಳಿದಾಗೆ ಕೆಲವೊಂದು ವರ್ಗ ಇದೆ, ಅವ್ರಿಗೆ ನಾನು ಏನೇ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಇಲ್ಲ ಇವಳಿಗೇನು ಆ್ಯಕ್ಟಿಂಗೇ ಬರಲ್ಲ, ಇವಳಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ, ಇವಳು ಬೇಡ, ಹಳೇ ಶಾರ್ವರಿನೇ ಬೇಕು ಅಂತಾರೆ. ಯಾಕಂದರೆ ಅವ್ರ ತಲೆಯಲ್ಲಿ ಅವರು ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. 450 ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್ಸ್. ಸೊ ಹಾಗಾಗಿ ಐ ಪಿಟಿ ದೆಮ್. ಏನೂ ಮಾಡೋಕ್ಕಾಗಲ್ಲ. ಈಗ ನನ್ನನ್ನೇ ಆಕ್ಸೆಪ್ಟ್ ಮಾಡ್ಕೊಬೇಕು ಅವರು, ಅಷ್ಟೇ. ಆಪ್ಷನ್ ಇಲ್ಲ ಅವರಿಗೆ.